ಇತ್ತೀಚೆಗೆ ಚಾರ್ಜ್ ಶೀಟ್ನ ನಂಬರ್ ಆಫ್ ಪೇಜಸ್ ಬಗ್ಗೆ ಬಹಳ ಡಿಬೇಟ್ ಆಗ್ತಿದೆ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬೇರೆ ಬೇರೆ ಪ್ರಕರಣಗಳಲ್ಲಿ ಫ್ಯಾನ್ಸಿ ನಂಬರ್ಸ್ 3000 9000 ಪೇಜಸ್ ಆಫ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುತ್ತೆ. ಬಟ್ ಕಡೆದ ಕೋರ್ಟ್ಗೆ ಹೋದಾಗ ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಹೇಳಿ ಕನ್ವಿಕ್ಟೇ ಆಗೋದಿಲ್ಲ. ಹಾಗಾದ್ರೆ ಈ 9000 3000 ಏನು ತುಂಬಿಸಿರ್ತಾರೆ ಪೊಲೀಸರು ಅಂತ ಹೇಳಿ ಒಂದು ಪ್ರಶ್ನೆ ಲಾಯರೇ ಕೇಳಿದ್ದು. ಐ ಆಮ್ ಜಸ್ಟ್ ಪಾಸಿಂಗ್ ಆನ್ ಟು ಯು. ಇದು ನಾವು ಇದು ಫೋರಮ್ ಸೂಕ್ತ ಅಲ್ಲ ಅದು ಹೇಳಲಿಕ್ಕೆ, ಯಾಕೆಂದರೆ ಪರ್ಟಿಕ್ಯುಲರ್ ಕೇಸ್ ಹೇಳಿದರೆ ನಾವು ಹೇಳ್ಬೋದು. ಬಟ್ 3000 4000 ಅದಲ್ಲಿ ಶ್ರಮಪಟ್ಟು ನಮ್ಮವ್ರು ಮಾಡ್ತಾರೆ, ಶ್ರಮಪಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಎವಿಡೆನ್ಸಸ್ ತರ್ತಾರೆ ಅವರು. ಸೊ ಅದರಲ್ಲಿ ಏನೋ ತಪ್ಪಿಲ್ಲ. ಬಟ್ ಒಂದೆರಡು ಕೇಸಲ್ಲಿ ಆ ಥರ ಆಗಿರ್ಬೋದು. ನನಗೆ ಅದ್ರ ಬಗ್ಗೆ ಈಗ ಅಫೆನ್ಸ್ ಮಾಡಿರುವಂಥ ಕ್ರಿಮಿನಲ್ಗಳು ಮತ್ತೆ ಮತ್ತೆ ಅಫೆನ್ಸ್ಗಳನ್ನು ಮಾಡಿ ಪೊಲೀಸರಿಗೆ ಅತಿಥಿಗಳಾಗ್ತಾರೆ. ಅಂದರೆ ಈ ಕ್ರಿಮಿನಲ್ಗಳ ಮೇಲೆ ಪೊಲೀಸರು ನಿಗಾ ಇಡೋದಿಲ್ವಾ? ಎಲ್ಲಾದರೂ ಆ ವಿಚಾರದಲ್ಲಿ ನಾವು ಸ್ವಲ್ಪ ಇನ್ನು ಸುಧಾರಿಸಬೇಕು ಅಂತ ಅನ್ಸುತ್ತಾ, ಹೇಗೆ ಸರ್? ನಾನು ಮತ್ತೆ ನಿಮಗೆ ಹೇಳಿದೆ, ಸಿಸ್ಟಮ್ ಇನ್ ಪ್ಲೇಸ್ ಇದೆ, ಮಾಡ್ತಾ ಇದ್ದೀವಿ. ಕೆಲವು ಟೈಮ್ ದೊಡ್ಡ ಸಿಟಿ ಇದೆ, ಕೆಲವು ಟೈಮ್ ಬೇರೆ ಬೇರೆ ಜಾಗ ಅವರು ಶಿಫ್ಟ್ ಆಗಿಬಿಡ್ತಾರೆ ಅಂತ. ಬಟ್ ನಮ್ಮಲ್ಲಿ ಕ್ರೈಮ್ ಅವ್ರದ್ದು ಭಾಳ ತುಂಬ ಒಳ್ಳೆಯ ಟ್ರ್ಯಾಕಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಇತ್ತೀಚೆಗೆ ಏನಾಗಿದೆ, ಕ್ರೈಮ್ದು ಪ್ಯಾಟರ್ನ್ಸ್ ಚೇಂಜ್ ಆಗ್ತಾಯಿದೆ. ಪ್ಯಾಟರ್ನ್ದು ಟ್ರೆಡಿಷ್ನಲ್ ಕ್ರೈಮ್ ಬಿಟ್ಟು ಈಗ ಬೇರೆ ಬೇರೆ ನಮ್ಮ ಟೈಪ್ಸ್ ಆಫ್ ಕ್ರೈಮ್. ಸೊ ಅದು ನಾವು ಸೋಷಿಯಲ್ ಮೀಡಿಯಾ ಥ್ರೂ ಮಾನಿಟರ್ ಮಾಡ್ತಾ ಇದ್ದೀವಿ. ನಮ್ಮದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ತುಂಬ ಚೆನ್ನಾಗಿದೆ. ನೀವು ನೋಡಿರ್ಬೋದು, ಸುಮಾರು ಕೇಸಸ್ ಅಥವಾ ಏನಾದರೂ ಇನ್ಸಿಡೆಂಟ್ ಆಗೋದಕ್ಕೆ ಮುಂಚೆನೇ ನಮ್ಗೆ ಗೊತ್ತಾಗ್ಬಿಡ್ತದೆ.